ತಿನ್ನಪ್ಪ ತಿನ್ನು. ಚೆನ್ನಾಗೈತಾ? ಅಯ್ಯೋ ಬಿರಿಯಾನಿ ಬಿರಿಯಾನಿ ಅಂತಿದ್ನಲ್ಲ, ಅದಕ್ಕೆ ಸಾರು ಮುದ್ದೆ ಏನು ಮಾಡಲಿಲ್ಲ, ಬಿರಿಯಾನಿ ಮಾಡಿ ಕಬಾಬ್ ಮಾಡಿದ್ದೀನಿ. ತಿನ್ನಪ್ಪ, ಚೆನ್ನಾಗೈತಾ? ನಿನ್ನ ಕೈ ರುಚಿ ಹೇಳ್ಬೇಕ ಮಗಳೇ, ನೀನು ಒಂಥರ ಒಂದು ಹೋಟ್ಲಿಕ್ಕಂಬಿಡವ. ನೀನು ಕೈ ರುಚಿನೇ ಕೈ ರುಚಿ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಗೊತ್ತಾ ನೀನು? ಬಾಯಿಟ್ಟು ಹಂಗೆ ಕರಗೋಗ್ಬೇಕು, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಮಗಳೇ ನೀನು. ನಿನ್ನ ಕೈ ರುಚಿ ಕೇಳ್ಬೇಕಾ? ಓ, ನಮ್ಮ ಯಜಮಾನಪ್ಪನ ಹಂಗೆ ಅಂತಾನೆ, ಏನು ಚೆನ್ನಾಗಿ ಅಡುಗೆ ಮಾಡ್ತೀಯೇ, ಏನು ಚೆನ್ನಾಗಿ ಅಡುಗೆ ಮಾಡ್ತೀಯೇ ಅಂತ. ನೀನು ಹಂಗೆ ಅಂತೀಯಲ್ಲಪ್ಪ. ಆಯಿತು, ಊಟ ಮಾಡು. ಹೆಂಗೈತಪ್ಪ ಊಟ? ಚೆನ್ನಾಗೈತಾ? ಪೀಸೆಲ್ಲ ಬೆಂದದ? ಉಪ್ಪು ಖಾರ ಎಲ್ಲ ಸರಿಯಾಗೈತೇನಪ್ಪ? ಕಬಾಬ್ ಕಬಾಬ್ ತಿನ್ನಪ್ಪ. ಏನೇ ಹೇಳು ಮಗಳೇ, ನಿನ್ನ ಕೈ ರುಚಿನೇ ಕೈ ರುಚಿ. ನಿನ್ನ ಕೈ ರುಚಿ ಮುಂದೆ ಯಾರು ಅಡುಗೆ ಮಾಡಿದ್ರು ಅದು ಇದೇನೆ ಅಲ್ಲ. ನಾ ಅಮ್ಮನೆಲ್ಲ ಅವೇ ಬಡತ್ತವು, ಒಂದು ಉಪ್ಪಿಲ್ಲ ಒಂದು ಖಾರ ಇಲ್ಲ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇರೋ ಉಪ್ಪಿರಲ್ಲ, ಹಂಗೆ ಅಡುಗೆ ಮಾಡ್ತವೆ. ನೀನು ಮಾಡಿದ್ಯಾ ನೋಡು ಮಗಳೇ ಬಿರಿಯಾನಿ. ತಿಂತಾ ಇದೆ, ಇನ್ನು ತಿನ್ನೋಣ ಅನ್ನಿಸ್ತೈತೆ. ಚೆನ್ನಾಗಿ ಮಾಡಿದ್ಯಾ ಮಗಳೇ. ಅಯ್ಯೋ, ನಿನ್ನ ಮೊಮ್ಮಕ್ಕಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಕಣಪ್ಪ. ಆದರೂ ನೀವು ಮಳಿ ಮೈಂಗೂ ಇಷ್ಟ, ನನಗೂ ಇಷ್ಟ. ನಿನಗೂ ಇಷ್ಟ ಆಗುತ್ತಾ ಇಲ್ವೋ ಅಂತ ಮಾಡಿದೆ. ನಿನಗೂ ಇಷ್ಟ ಆಯ್ತಾ ಏನೋ? ಎಲ್ಲ ಮುದ್ದೆನೇ ಮಾಡಬೇಕಿತ್ತ, ಸಾರು ಮಾಡಿ? ಇಲ್ಲ ಬಿಡು ಮಗಳೇ, ಚೆನ್ನಾಗದೆ ಬಿರಿಯಾನಿ. ಮೂಳೆ ಹಿಂಗಂದ್ರೆ ಸಾಕು, ಆರಾಮಾಗಿ ಬಂದ್ಬಿಡುತ್ತದೆ ಮಗಳೇ. ಕಂಡ ಸಮೇತ ಸಖತ್ತಾಗಿ ಬೇಯಿಸಿದೀಯ, ಚೆನ್ನಾಗಿ ಮಾಡಿದೀಯ ಮಗಳೇ ನೀನು. ಚೆನ್ನಾಗಿ ಮಾಡಿದೀಯ. ನಿನ್ನ ಕೈ ರುಚಿ ಮುಂದೆ ಯಾರ್ದು ಇಲ್ಲ. ಏನೋ ಬಿಡಪ್ಪ, ನೀನು ಸೊಸೆ ಹಂಗೆ ನನಗೆ ಮಾಡೋಕ್ಕೆ ಬರೋಲ್ಲ. ನಂಗೆ ಬಂದಂಗೆ ಮಾಡಿದ್ದೀನಿ. ತಿನ್ನು, ನಿಧಾನಕ್ಕೆ ತಿನ್ನು. ಇನ್ನೊಸಿತರಲ್ಲ ಬಿರಿಯಾನಿ. ಯಾಕೆ ಬರ್ತದೆ ಇದೆಲ್ಲ ಮಾಡೋಕ್ಕೆ? ಅದಕ್ಕೆ ಏನಾದರೂ ಸೊಪ್ಪು ಮುದ್ದೆ ಸಾರು ಇದೇ ಅದಕ್ಕೆ ಬರೋದು. ಇಂಥವೆಲ್ಲ ಮಾಡೋಕ್ಕೆ ಬಂದದ್ದು. ಅದಕ್ಕೆ ಬೇಡ ಬೇಡ, ಇವಾಗ ಬೇಡ, ಸಂದಿಗೆ ತಿಂತೀನಿ. ಇವಾಗ ಸಾಕು ಇದು ಸ್ವಲ್ಪ ಹೊಟ್ಟೆ ತುಂಬಾಯ್ತು. ಪೀಸ್ ಎಲ್ಲ ಜಾಸ್ತಿನೇ ಹಾಕ್ಬಿಟ್ಟಿದೆಯಲ್ಲ ಮಗ. ಐಟ್ಲಿಗೆ ಮಡಗಿದೆಯಾ ಇಲ್ವಾ ನಿಮ್ಮ ಮನೆಯವ್ರಿಗೆಲ್ಲ? ಯಪ್ಪ, 5 kg ತಂದಿದ್ದೆ, 5 kgನೂ ನಿಂಗೆ ಹಾಕಿದ್ದೀನ ಮಡಗಿದಿಂಕ ಸುಮ್ಮನಿರು. ಅವ್ರಿಗೂ ಈಗ ಬಂದು ಊಟ ಮಾಡ್ಕೊಂಡ್ರೆ ಸಂದಿಕ್ಕೂ ಆಯ್ತದೆ, ಸಂದಿಕ್ಕೂ ತಿನ್ಕೊಳ್ಳೋಣ, ಸುಮ್ಮನಿರು. ಚೆನ್ನಾಗಿ ಮಾಡಿದ್ದೀನಿ ಅಲ್ವೇನಪ್ಪ? ನನಗೆ ಖುಷಿ ಆಯ್ತಾಯ್ತು ಕಣಪ್ಪ ನೀನು ಹಂಗೆ ಅಂತಿದ್ರೆ. ಮಗಳೇ ಚೆನ್ನಾಗಿ ಮಾಡಿದೀಯಾ. ನಿನ್ನ ಕೈ ರುಚಿ ಮುಂದೆ ಯಾರ್ದು ಇಲ್ಲ ಬಿಡು, ಚೆನ್ನಾಗಿ ಮಾಡಿದೀಯಾ. ಅಯ್ಯಪ್ಪ, ಹೊಟ್ಟೆ ತುಂಬ ಆಯ್ತಪ್ಪ. ಅಯ್ಯೋ ದೇವ್ರೆ ಮಗ, ಈ ಚಾಪೇನೋ ಒಂದು ಇನ್ನೂ ಕೊಟ್ಬಿಡು ಮಗ. ಸುಮ್ಮನೆ ಇಲ್ಲ ಮಲ್ಕೊಬಿಡ್ತೀನಿ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಅಪ್ಪ ಮಂಚದ ಬೇಕು ನಡಿ, ಮಲ್ಕ ನಡಿಯಲ್ಲಿ. ಇಲ್ಲಿ ಯಾಕೆ ಮಲ್ಕಂದಿಯ? ಬೇಡ ಬಿಡು ಮಗ, ಇಲ್ಲೇ ತಣ್ಣಗೆ ಬೀಸ್ತೈತೆ. ಅಲ್ಲಿ ರೂಮಲ್ಲಿ ಆಯ್ಕಿಲ್ಲ ಕಣವ ಮಂಚದ ಮೇಲೆಲ್ಲ. ಇಲ್ಲೇ ತಣ್ಣಗೆ ಬೀಸ್ತಾ ಇದೆ, ಎಷ್ಟು ಚೆನ್ನಾಗದ ನೋಡು. ಹಿಂಗೆ ಸುಮ್ಮನೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಹಂಗೇ ಬರ್ತದೆ. ಚೆನ್ನಾಗೈತೆ ಕಣ. ಏನಪ್ಪ, ಸರಿ ಆಯಿತು, ತಂದ್ಕೊಡ್ತೀನಿ ಇರು. ಈಗ ಊಟ ಮಾಡಿದ್ಯಾ, ಹಂಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊ, ಆಮೇಲೆ ಇನ್ನು ಮಲ್ಕೊಳ್ಳೋದಂತೆ. ಇನ್ನೇನು ಊರ ಕಡೆ ಸಮಾಚಾರ? ಏನು ಹಬ್ಬ ಜೋರಂಗ್ರೆ? ಬಡಿಯಲ್ಲ ಏನು ಮಾಡೋಣ ಯಾರು ಗೊತ್ತವ? ಏನು ನಮ್ಮನ್ನೇನು ಮಾತಾಡ್ಸೋಣ? ಯಾವಾಗ ಬಂದಪ್ಪ, ಹೆಂಗಿದ್ಯಪ್ಪ ಅಂತಲೂ ಕೇಳಲ್ಲ ಕಣ್ಮಗ, ಬಾಯಿ ಮಾತ್ಕೂ ಅಲ್ಲ ದುರಾಂಕಾರದಲ್ಲಿ ಮೆರಿತಾನಲ್ಲ. ಜೊತೆಗೆ ಎಡ್ತೀನೂ ಕೂಡ. ಅವಳು ಅಷ್ಟೇ, ಊಟ ಮಾಡಿದ್ರು ಅಡುಗೆ ಮಾಡಿದ್ರು ಮಾವ ಬನ್ನಿ ಊಟ ಮಾಡಿ ಅಂತ ಕಣ್ಮಗ. ಮಾವ ಬನ್ನಿ ಊಟ ಮಾಡಿ, ಹೆಂಗಿದ್ದೀರ ಏನು? ಬಾಯಿ ಮಾತು ಕೇಳಕ್ಕಿಲ್ಲ, ಗಂಡ ಹೆಂಡತಿ ಇಬ್ರು. ಅಲ್ಲ ನಿಮ್ಮ ಮುಂಡೆನೇ ಸರಿ ಇಲ್ಲ, ಇನ್ನೇನು ಅವ್ರೇನು ಕಲ್ತಾರೆ, ಸುಮ್ಮನಿರು. ಅಲ್ಲ ಕಣಪ್ಪ, ಅಷ್ಟೊಂದು ದುರಾಂಕಾರ ಅವಳಿಗೆ? ಅವ್ವ ಕೊಟ್ಟರೆ ಸದ್ರಕಬ್ಬ ಇದೆಲ್ಲ. ಅವ್ವ ಕೊಟ್ಟಿರೋದು ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಅವಳು ಇಷ್ಟೊಂದು ಮೆರೆಯೋದು. ಅಲ್ಲ ನಾನು ಹೋದ್ರೂ ಹಂಗೆ ಇರ್ತಾಳೆ. ನಾನು ಅದಕ್ಕೆ ಹೋಗೋದೇ ಬಿಟ್ಬಿಟ್ಟಿದ್ದೀನಲ್ಲಪ್ಪ, ಹೋಗೋದೇ ಇಲ್ವಲ್ಲ. ಇನ್ನೇನು ಅಲ್ಲಿ ಹೋದ್ರೆ ಎಲ್ಲ ಅವಳದೇ ತಾನೇ ಆಡಳಿತ, ನಮ್ಮದೇನೂ ಇಲ್ವಲ್ಲ. ಅದಕ್ಕೇನೆ ನನಗೆ ಹೋಗೋಕೆ ಮನಸ್ಸೇ ಬರೋಕ್ಕಿಲ್ಲ ಕಣಪ್ಪ. ನೀನು ಏನಾರ ಅನ್ಕೋ. ಯಾಕಂದ ಮಗಳೇ, ನೀನು ಹುಟ್ಟು ಬೆಳೆದಿದ್ಮೇಲೆ ನೀನು ಬರೋಕ್ಕೆ ಬೇರೆಯವ್ರನ್ನ ಯಾಕೆ ಕೇಳಬೇಕು? ನೀನು ಹುಟ್ಟಿ ಬೆಳೆದಿರೋದು ಅಲ್ಲಿ, ನೀನು ಇರಬೇಕು, ನಿನಗೆ ಹಕ್ಕು ಜಾಸ್ತಿ ಇರೋದು. ಅದನ್ನು ಬಿಟ್ಬಿಟ್ಟು ನೀನು ಅವಳಿಗೆಲ್ಲ ಎದ್ರಕೊಂಡು ಬರೋದು ಬಿಟ್ಬಿಟ್ರೆ ನೋಡು, ಈ ಸತಿ ಯುಗಾದಿ ಹಬ್ಬಕ್ಕೆ ಬಾ, ಕೈ ಕೊಗು ಪರೀಕ್ಷೆ ಎಲ್ಲ ಮುಗಿದಿರ್ತದೆ. ಒಂದು 15 ದಿವಸ ಇದ್ದು ಬರುವಂತೆ, ನಾನು ಇರ್ತೀನಿ ಬಾ. 15 ದಿವಸ ಇದ್ದರೆ ಅವ್ವ ನೀನು ಸೊಸೆ ಅಷ್ಟೇ ಎದೆ ಹೊಡ್ಕೊಂಬಿಡ್ತಾಳೆ. ನಾನು ಅಲ್ಲೇ 15 ದಿವಸ ಇದ್ದು ಬಿಟ್ರೆ ಅಲ್ಲ, 1 ದಿನ 2 ದಿವಸ ಇದ್ರೇ ತಡ್ಕೊಳಕ್ಕಾಗಿಲ್ಲ. 15 ದಿವಸ ಇದ್ದರೆ ಸುಮ್ಮನೆ ಒಳ್ಳೆ ಸೊಸೆ. ಅಷ್ಟೇ ಕತ್ತಿಡ್ದು ಆಚೆ ತಿಳಿಸ್ಕೋಬೇಕಾಗ್ತದೆ ಅವಳ ಕೈಲಿ. ಯಾರು ಏನು ಮಾಡೋರು ಬಾ ಮಗ, ನಾನು ಇರ್ಬೇಕಾದ್ರೆ ಯಾರೇನು ಮಾಡೋರು?
ಯಾರು ಏನು ಮಾಡೋಕ್ಕಾಗಿಲ್ಲ. ನಾನು ಇರ್ತೀನಿ ಬಾ, ನೀನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ. ಹಾಂ ನೋಡೋಣ ಬಿಡಪ್ಪ, ಇನ್ನೂ ಒಂದು ವಾರ ಹತ್ತತ್ರ ಐತೆ, ನೋಡ್ತೀನಿ ಬಿಡು. ನಮ್ಮ ಮನೆಯವ್ರನ್ನೂ ಕೇಳ್ತೀನಿ, ಹೋಗೋಣ ಅಂದ್ರೆ ಬತ್ತೀನಿ ಕತೆ. ತಾನೇ ಬಂದಿರೋದು ಹೇಳಕ್ಕೆ ಅಂತಾನೆ ಬತ್ತೀನಿ ಅನ್ನೋದೆಲ್ಲ ಬರಬೇಕು, ಸರಿನಾ? ಅಬ್ಬ ನಾನು ಹಂಗೆ ಒಂಚೂರು ಗಾಳಿ ಬರ್ತಕ್ಕೆ ಹಂಗೆ ಓಡಾಡ್ತೀನಿ ಮಗ. ಯಾಕೆ ಹೊಟ್ಟೆ ಜಾಸ್ತಿ ಆಗೋಯ್ತು, ಊಟ ಭಾರ ಆದಂಗೆ ಐತೈತೆ. ಸರಿ ಕಣಪ್ಪ, ಆಯಿತು, ಜಾಸ್ತಿ ಎಲ್ಲೂ ಹೋಗ್ಬೇಡ, ಇಲ್ಲೇ ನಳ್ಳಲ್ಲೇ ಓಡಾಡು. ಈಗೇನು ಬಿಸಿಲಿಗೆ ಓಡಾಡೋಕ್ಕೆ ಆಗಲ್ಲ, ಆಚೆಗೆ ಹೋಗೋಕ್ಕಾಯ್ಕಿಲ್ಲ. ಸರಿ ಕಣ್ ಮಗಳೇ, ಹೆಂಗೋ ನಾವು ಅಪ್ಪನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಇನ್ನೇನೋ ಮಾಡೋಕ್ಕಾಯ್ಕಿಲ್ಲ. ನಮ್ಮ ಅಪ್ಪ ನಮ್ಮ ಕಡೆಗೆ ಇರ್ಬೇಕಷ್ಟೇ. ಹೆಂಗಾದ್ರೂ ಮಾಡಿ ನಮ್ಮಪ್ಪ ಹೆಂಗೋ ಬರೋ ದುಡ್ಡೆಲ್ಲ ನನಗೆ ಕೊಡ್ತಾನೆ. ಹಂಗೆ ನಮ್ಮವ್ವ ಒಂಚೂರು ನನ್ನ ಕಡೆಗೆ ಹಾಕ್ಬಿಟ್ಟಿದ್ರೆ ಇನ್ನೂ ಹೆಂಗೋ ಮಾಡ್ಕೊಬೋದಿತ್ತು. ಅವಳೊಬ್ಳು ಯಾವಾಗಲೂ ಸೊಸೆ ಸೊಸೆ ಅಂತಾಳೆ. ಹೆಂಗೋ ಬುದ್ಧಿ ಉಪಯೋಗಿಸಿ ಊರಿಗೆ ಹೋಗಿ ಸೇರ್ಕೊಬಿಡ್ಬೇಕು. ಎಷ್ಟು ಬರ್ತದೋ ಅಷ್ಟು ಬಾಚ್ಕೊಂಬರ್ಬೇಕು, ಇಲ್ಲಾಂದರೆ ಕಷ್ಟ. ನೋಡೋಣ, ನಮ್ಮ ಮನೇನ ಕೇಳ್ತೀನಿ ಏನಂತಾನೆ ಅಂತ. ಹೊಂಟು ಬಿಡೋದೇ, ಅವನೇನು ಕೇಳೋದು? ಅವ್ನು ಹೋಗು ಅಂದ್ರೂ ಹೋಗ್ತೀನಿ, ಅವ್ನು ಹೋಗ್ಬಿಡ ಅಂದ್ರೂ ಹೋಗ್ತೀನಿ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ನಮ್ಮ ಅಣ್ಣನ ಮತ್ಕೇನು ಎಲ್ಲ ಅವ್ರದ್ದೇ ಅನ್ಕೊಂಬಿಟ್ಟವ್ರೆ. ಹಂಗಾರೆ ಏನೂ ಇಲ್ವಾ? ಏನೋ ನಮ್ಮ ಅಪ್ಪ ಬಂದಾಗ ಒಂದು 10-20 ಸಾವಿರ ಕೊಡ್ತಾರಪ್ಪ, ಅದೇ ಸಾಕಾ? ಅಪ್ಪನ ಮನೇಲಿ ನಮಗೇನು ಇಲ್ವ ಹಂಗಾರೆ? ಅಲ್ಲ ನೋಡಿ, ನಮ್ಮ ಅಪ್ಪ ಪ್ರೀತಿಯಿಂದ ಕರೆಕ್ಟ್ ಬಂದದೆ, ಅದಕ್ಕೆ ಯುಗಾದಿ ಹಬ್ಬಕ್ಕೆ ಹೋಗೋಣ ಅಂತ ಕಣಪ್ಪ. ಹಂಗೇನೆ ನಮ್ಮ ಅಪ್ಪನಿಗೋಸ್ಕರ ಬಿರಿಯಾನಿ ಮಾಡಿದೆ. 5 kg ಚಿಕನ್ ತಂದಿತ್ತು ನಮ್ಮಪ್ಪ, ಬಿರಿಯಾನಿ ಮಾಡಿ ಕಬಾಬ್ ಮಾಡಿದೆ. ಬನ್ನಿ, ನೀವು ಯಾರ್ಯಾರು ಊಟ ಮಾಡಬೇಕು ಬನ್ನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗೊತ್ತಾಯ್ತಾ? ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸರಿನಪ್ಪ? ಬರೋದ ಮತ್ತೆ, ನಮಸ್ಕಾರ.